ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಿಮ್ಗೆಲ್ರಿಗೂ ಭಾನುವಾರ ಪಾಪ ಬಿಡು ಮಾಡ್ಕೊಂಡು ಬಂದಿದ್ದೀರಾ. ಇವತ್ತು ಸಿಕ್ಕಾಪಟ್ಟೆ ಕಾರ್ಯಕ್ರಮ ಅಂದರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಭಾಳ ಸಂತೋಷ. ಇವತ್ತು ನಮ್ಮ ಹೀರೋ ಡೈನಾಮಿಕ್ ಹುಟ್ಟುಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಆಮೇಲೆ ಆಗಲೇ ಹುಟ್ಟುಹಬ್ಬ ಮಾಡ್ಕೊಂಡಿರೋ ನಮ್ಮ ಹೀರೋಯಿನ್ಗೆ ನಿಮಗೂ ಶುಭಾಶಯ. ನಮ್ಮ ಪ್ರೊಡ್ಯೂಸರ್ಗೂ ನಿಮ್ಮ ಸಿನಿಮಾ ಸನಾ ಮುತ್ತಣ್ಣ ಅಂತ ನಾಮಕರಣ ಮಾಡಿದ್ದೀರಾ, ಅದಕ್ಕೂ ನಮ್ಮ ನಿರ್ಮಾಪಕರು ಹರಿಪ್ರಸಾದ್ ಅವ್ರಿಗೂ ಶುಭಾಶಯಗಳು. ಒಳ್ಳೇದಾಗಲಿ. ನಮ್ಮ ತುಮಕೂರಿನವರು, ತಿಪ್ಟೂರಿನವರು, ರಾಜಕೀಯದ ಬಗ್ಗೆ ಹೇಳಬೇಡವೋ? ಬೇಡ, ಆಮೇಲೆ ಹೇಳ್ತೀನಿ. ತುಂಬ ಉತ್ಸಾಹದಿಂದ, ನಿಜವಾಗ್ಲೂ ಭಾಳ ಖುಷಿಯಿಂದ ನಾನು ನಿಜವಾಗ್ಲೂ ಅವ್ರ ಗೌರ್ಮೆಂಟ್ ಕೆಲಸ ಬಿಟ್ಟು ನಾನು ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ದಿವಸಗಳು ಕನಸು. ಅದಕ್ಕೆ ದೇವಣ್ಣ ಅವರು ಇವ್ರ ಕಥೆ ಕೇಳಿದ ತಕ್ಷಣ ಸಾಥ್ ಕೊಟ್ಟು ಮಾಡಿ ಸಿನಿಮಾ ಅಂಥೇಳಿ ಮಾಡಿದ್ರು. ಒಳ್ಳೆ ದರ್ಶನ ಮಾಡಿಸಿ ಕಾಶಿಲಿ. ಆಮೇಲೆ ನಮ್ಮ ಡೈರೆಕ್ಟರ್ ಶ್ರೀಕಾಂತ್ ಅವರು ಒಂದು ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಕತೆ ಮಾಡಿಕೊಂಡು ಕೊಳ್ಳೇಗಾಲದಲ್ಲೆಲ್ಲ ಮಾಡಿದರು. ಅದು ಒಂದು ರೀತಿ ಆಗಲಿಲ್ಲ. ಈಗ ನಿಜವಾಗ್ಲೂ ಎಲ್ಲ ತುಂಬ ಬುದ್ಧಿವಂತಿಕೆಯಿಂದ ಕಾಶಿದು ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡು ಬಂದ್ಬಿಟ್ರು. ಹಂಗಾಗದು ಬೇಡ ಅಂತೇಳಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸನಾ ಮುತ್ತಣ್ಣ ಅಂದ್ರೇನು, ತಂದೆ ಮಗನೋ ಅಳಿಯನೋ ಈತ ನಮ್ಮ ಹೀರೋಯಿನ್ ಮಗಳು ಏನು ಎತ್ತ ಎಲ್ಲನೂ ಸನಾ ಮುತ್ತಣ್ಣ ಅಂತ ಮಾಡಿದ್ರೆ ಒಂದು ರೀತಿ ಯಾವುದು ನಿಜವಾದ ತಂದೆ ಮಗ ಅಂದರೆ ಏನು, ನಿಜವಾಗಿ ಏನು ಅನ್ನೋದ್ರ ಮೇಲೆ ಒಂದು ರೀತಿ ಎಲ್ಲ ಥರದ ವಿಚಾರಗಳನ್ನ ಇಟ್ಕೊಂಡು ಇರುವಂಥ ಕತೆ ಇದು. ಯಾಕೆಂದರೆ ಫಸ್ಟ್ ದೇವಣ್ಣ ಕೇಳಿದ ತಕ್ಷಣ ಚೆನ್ನಾಗಿದೆ ಮಾಡಿ ಅಂತ ಒಂದು ಆಶೀರ್ವಾದ ಮಾಡಿ ಇಡೀ ಕಲಾವಿದರ ಕುಟುಂಬನೆಯಲ್ಲಿ ಇದೆ. ಪ್ರಣವ್ ನಿಜವಾಗ್ಲೂ ಅದೃಷ್ಟವಂತ. ಅಣ್ಣ, ಅಪ್ಪ, ಅಮ್ಮ ಎಲ್ಲರೂ ಕಲಾವಿದರು. ಅವರ ಆಶೀರ್ವಾದ ನಮ್ಮ ಚಿತ್ರತಂಡಕ್ಕಿದ್ದು ಇದು ಚೆನ್ನಾಗಿದೆ ಕತೆ ಮಾಡಿ ಅಂತ ನಮಗೆ ಯಾವಾಗ ಆಶೀರ್ವಾದ ಮಾಡಿದ್ರು. ಶ್ರೀಕಾಂತ್ ಅವರು ಸಖತ್ ಸ್ಪೀಡಾಗೆ ಕಾಶಿವರೆಗೂ ಹೋಗಿ ಫಸ್ಟು ಎಲ್ಲ ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಬಂದಿದ್ದಾರೆ. ಇನ್ನು ನಮ್ದೇನು ಕೆಲಸ ಇಲ್ಲ, ಇನ್ನು ಇರೋ ಕೆಲಸ ಅಷ್ಟೇ. ನನ್ನ ಕೆಲಸ ಮುಗಿಸ್ಬಿಟ್ಟವ್ರೆ. ಇನ್ನು ಅವರಿಬ್ಬರನ್ನ ಪಾಪ ಮದುವೆಗೆ ಇವರು ನಮ್ಮ ಪ್ರೊಡ್ಯೂಸರ್ ನಮಗೆ ಫಾರಿನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವ್ರು ತಲೆ ಬಗ್ಗಿಸ್ತವ್ರು ನೋಡಿ. ಅವರು ಸ್ಕಾಟ್ಲ್ಯಾಂಡು, ಲಂಡನ್ನು, ಡೆನ್ಮಾರ್ಕ್ ಅಂತಿದ್ರು. ಹೋಗ್ಬೇಕು ಅಂತ. ಆಮೇಲೆ ಗೊತ್ತಿಲ್ಲ, ಏನೋ ಕಥೆಯಲ್ಲಿ ಬೇಡ, ನಮ್ಮ ಹೀರೋಯಿನ್ ಚೇಂಜ್ ಮಾಡೋರು. ನೀವು ಚೇಂಜ್ ಮಾಡಿದ್ರ? ಇಲ್ಲ, ಇಲ್ಲೇ ಸಾಕು, ಕತೆಗೆ ಇದೇ ಸೂಟ್ ಆಗುತ್ತೆ ಅಂತ ನಮ್ಮ ಹೀರೋಯಿನ್ ಚೇಂಜ್ ಮಾಡಿದ್ರಂತೆ. ಅದಕ್ಕಾಯ್ತು ಅಂತ ಹೇಳಿ ಇಲ್ಲೇ ಮಾಡಿದ್ದಾರೆ. ಹೀಗಾಗಿ ಇವತ್ತು ಪ್ರೊಡ್ಯೂಸರ್ ಆರ್ಟಿಸ್ಟು, ಹಂಗೆ ಡೈರೆಕ್ಟರ್ ಆರ್ಟಿಸ್ಟ್ ಅಲ್ಲ ನೀವು. ಹಂಗಾಗಿ ಇವತ್ತು ನಾವು ಮತ್ತೆ ಹೇಳ್ತಿದ್ವಿ, ಸನಾ ಮುತ್ತಣ್ಣ. ನಮ್ಮ ಮತ್ತೊಮ್ಮೆ ಪ್ರಣಮ್ಗೆ ಶುಭಾಶಯಗಳು. ಸಾಕಷ್ಟು ಸಿನಿಮಾಗಳು ಪೂಜೆ ಆಗಿದೆ ಇವತ್ತು. ನೀನು ನಾಳೆ ಬರ್ತಡೆ ಅಲ್ವಾ, ಎಷ್ಟು ವರ್ಷ ಅಂತ ಕೇಳಲ್ಲ. ಸಾಕಷ್ಟು ಸಿನಿಮಾಗಳು ಪೂಜೆ ಆಗಿದ್ದಾವೆ. ಸಾಂಗ್ಸ್ ಆಗ್ಬೋದು, ಹೊಸ ಸಿನಿಮಾಗಳು. ನಮ್ಮ ಸಿನಿಮಾದು ರೆಡಿ ಆಗ್ತಿದೆ. ಶ್ರೀಕಾಂತ್, ಆಲ್ ದಿ ಬೆಸ್ಟ್, ಗುಡ್ ಲಕ್. ಹರಿಯವರೇ, ಚಿತ್ರರಂಗಕ್ಕೆ ಸ್ವಾಗತ. ನಿಮ್ಮ ಕನಸುಗಳು ಇನ್ನೂ ಶ್ರೀಮಂತವಾಗಲಿ, ಉಜ್ವಲಿಸ್ವಿ, ನಮ್ಮ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡಲಿ ಅಂತ ಹೇಳ್ತಾ, ವಿಷಯವರೇ ನಿಮಗೂ ಹುಟ್ಟುಹಬ್ಬದ ಶುಭಾಶಯಗಳು. ಇಡೀ ನಮ್ಮ ತಂಡಕ್ಕೆ ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ, ಸಹಾನುಭೂತಿ, ಸಹಕಾರ ಎಲ್ಲನೂ ಕೊಡ್ತಿರಲ್ವಾ?